ಹುರುಳಿ ಕಟ್ ಕೂಡ ವೆಯ್ಟ್ ಮಾಡ್ತಾ ಇದ್ದೆ. ಹುರುಳಿ ಕಟ್ಟಿನ ಸಾರು ಮಾಡಲಿಕ್ಕೆ ಶುರು ಮಾಡೋಣ ಇವಾಗ. ನಾನು ಪಲ್ಯಕ್ಕೆ ಆಲಿವ್ ಆಯಿಲ್ನ ಹಾಕಿದ್ದೆ, ಬಟ್ ಸಾರು ಮಾಡಬೇಕಾದ್ರೆ ಸನ್ಫ್ಲವರ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ನಮ್ಮ ಅಡುಗೆನಲ್ಲಿ 2 ಡಿಫ್ರೆಂಟ್ ಟೈಪ್ಸ್ ಆಫ್ ಆಯಿಲ್ ಐ ಆಮ್ ಯೂಸಿಂಗ್ ಇನ್ ಮೈ ಟುಡೇಸ್ ಕುಕಿಂಗ್. ನಾವು ಒಂದೇ ಥರದ ಆಯಿಲಿಗೆ ಅಡಿಕ್ಟ್ ಆಗಬಾರ್ದು. ಎವ್ರಿ ಮಂತ್ ನಾವು ಆಯಿಲ್ನ ಚೇಂಜ್ ಮಾಡ್ತಾ ಇರಬೇಕು. 1 ಮಂತ್ ಆಲಿವ್ ಆಯಿಲ್, 1 ಮಂತ್ ಗ್ರೌಂಡ್ನಟ್ ಆಯಿಲ್, 1 ಮಂತ್ ಸನ್ಫ್ಲವರ್ ಆಯಿಲ್, 1 ಮಂತ್ ಮಸ್ಟರ್ಡ್ ಆಯಿಲ್. ಇದನ್ನು ನಾವು ಡಿಫ್ರೆಂಟ್ ವೆರೈಟೀಸ್ ಆಫ್ ಆಯಿಲ್ ಯೂಸ್ ಮಾಡಿದಾಗ ಅದರಲ್ಲಿ ಇರತಕ್ಕಂಥ ನ್ಯೂಟ್ರಿಯೆಂಟ್ಸ್ ಎಲ್ಲ ನಮ್ಮ ಬಾಡಿಗೆ ಸಿಗುತ್ತೆ. ಹಾಗಾಗಿ ನಮ್ಮ ಪಲ್ಯಕ್ಕೆ ಆಲಿವ್ ಆಯಿಲ್ ಯೂಸ್ ಮಾಡಿದ್ದೀನಿ. ಸಾರಿಗೆ ಇವತ್ತು ನಾನು ಸನ್ಫ್ಲವರ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ. ನಮ್ಮ ಪಾತ್ರೆ ಕೂಡ ಬಿಸಿ ಆಯಿತು. ಆಯಿಲ್ ಹಾಕಲಾ? ಜಸ್ಟ್ ಒಂದು 4 ml ಆಯಿಲ್ ಆದರೆ ಸಾಕು. ಪಾತ್ರೆ ಬಿಸಿ ಇತ್ತಲ್ವ, ಇವಾಗ ಆಯಿಲ್ ಕೂಡ ಬೇಗನೆ ಬಿಸಿ ಆಗಿಬಿಡ್ತು. ಒಂದು ಸ್ವಲ್ಪ ಮಸ್ಟರ್ಡ್ ಸೀಡ್ಸ್ ಹಾಕ್ತಾಯಿದ್ದೀನಿ, ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ, ಡೈಜೆಷನ್ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೆ ನಾವು ಅಡುಗೆಗೆ ಜೀರಿಗೆನ ಬಳಸೋದು. ಇವಾಗಿದ್ದು ಚಿಟಪಟ ಅಂತ ಸಿಡಿತಾ ಇದೆ. ನಾನು ಗ್ಯಾಸ್ ಆಫ್ ಮಾಡ್ತೀನಿ, ಇಲ್ಲಾಂದರೆ ನನ್ನ ಒಗ್ಗರಣೆ ಸೀದು ಹೋಗ್ಬಿಡುತ್ತೆ. ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿಸ್ತಾ ಇದ್ದೀನಿ, ಇಂಗಿನ ಪೌಡ್ರ್ ಹಾಕ್ತಾಯಿದ್ದೀನಿ, 4-5 ಎಲೆ ಕರಿಬೇವನ್ನ ಈ ರೀತಿ ಕಟ್ ಮಾಡಿ ನಾವು ನಮ್ಮ ಒಗ್ಗರಣೆಗೆ ಹಾಕ್ತಾಯಿದ್ದೀವಿ. ಸ್ವಲ್ಪ ಇದು ಹೀಗೆ ಬೇಯ್ತಾ ಇರಲಿ. ಇವತ್ತು ನಾವು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಹೋಗಬೇಕಾದ್ರೆ ಲಾಸ್ಟ್ ಟೈಮ್ ನಿಮಗೆ ಖಾರದ ಪುಡಿ ನನ್ನ ಕಲರೇ ಮನಸ್ಸಿಗೆ ಬರ್ತಾ ಇಲ್ಲ ಅಂತ ಹೇಳಿದ್ನಲ್ವ, ಅದಕ್ಕೆ ಇವತ್ತು ನಾನು ಬರಬೇಕಾದ್ರೆ ಕಾಶ್ಮೀರಿ ಚಿಲ್ಲಿ ಪೌಡರ್ನ ತೊಗೊಂಡು ಬಂದಿದ್ದೀನಿ. ಟ್ರಯಲ್ ನೋಡೋಣ ಹೆಂಗೆ ಬರುತ್ತೆ ಅಂತ. ಇವತ್ತಿನ ನನ್ನ ಸಾರಿಗೆ ಕಲರು ಮತ್ತು ಟೇಸ್ಟು ಬಹಳ ಇಂಪಾರ್ಟೆಂಟ್ ನನಗೆ. ಆಗ ಗ್ಯಾಸ್ ಆಫ್ ಮಾಡಿಬಿಡಿ. ಗ್ಯಾಸ್ ಆಫ್ ಮಾಡಿಬಿಟ್ಟು ಈ ಖಾರದ ಪುಡಿನ ಹಾಕ್ಕೊಳ್ಳಿ. ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಖಾರ ಇರಲ್ಲ ಅಂತ ಹೇಳ್ತಾರೆ, ಬಟ್ ಸ್ಟಿಲ್ ನಾನು 2 ಸ್ಪೂನ್ ಹಾಕ್ತಾಯಿದ್ದೀನಿ. ಗ್ಯಾಸ್ ಆಫ್ ಮಾಡಿಬಿಟ್ಟು ಒಗ್ಗರಣೆನಲ್ಲಿ ಖಾರದ ಪುಡಿ ಹಾಕೋದ್ರಿಂದ ಸಾರಿಗೆ ಒಳ್ಳೆ ಕಲರ್ ಬರುತ್ತೆ. ಇಮ್ಮಿಡಿಯೇಟಾಗಿ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಒಳ್ಳೆ ಅರೋಮ, ಒಗ್ಗರಣೆನಲ್ಲಿ ಖಾರ ಉಪ್ಪು ಹಾಕಿದಾಗ ತುಂಬ ಒಳ್ಳೆ ಅರೋಮ ಕೊಡುತ್ತೆ. ನಮ್ಮ ಒಗ್ಗರಣೆ ಕುದೀತಾ ಇದೆ. ಇವಾಗ ಇದಕ್ಕೆ ಹುಣಸೆ ಹಣ್ಣಿನ ಹುಳಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಈ ಹುಳಿನ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಈ ಹುಳಿ ಚೆನ್ನಾಗಿ ಕುದೀಲಿ. ಇದಕ್ಕೊಂಚೂರು ಬೆಲ್ಲ ಹಾಕ್ತೀನಿ. ಕಟ್ಟ ಮೀಠ ಸಾರು ಅಂತಾರಲ್ವ, ಇದೆ ಅದು. ಇದಕ್ಕೆ ಒಂದು ಸ್ವಲ್ಪ